ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಹ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ನೀವು ಆಲ್ರೆಡಿ 10,000ಕ್ಕಿಂತ ಜಾಸ್ತಿ ಜನ ಅದನ್ನು ನೋಡಿದಿರಿ. ನನಗೆ ಬಹಳ ಖುಷಿ ಆಯಿತು. ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಬೇಕಂತಂದ್ರೆ ನಾವು ಯಾವ ತರಹದ ಉದ್ಯೋಗಗಳನ್ನು ಮಾಡಬೇಕು ಅಂಥೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸುಮಾರಷ್ಟು ಜನರಿಗೆ ಗೊತ್ತು, ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕು ಅಂತಂದ್ರೆ ಕೇವಲ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಕೆಲಸಕ್ಕೆ ಹೋಗ್ಬೇಕು, ಅಂದ್ರೆ ಗೌಂಡಿ ಕೆಲಸ ಮಾಡೋದಕ್ಕೆ ಹೋಗ್ಬೇಕು ಅಂತ ಜನ ಅನ್ಕೊಂಡಿದ್ರು. ಅದು ಅಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿ ಉದ್ಯೋಗ ಮಾಡುವಂತವ್ರಿಗೂ ಸಹ ಇವತ್ತು ಕಟ್ಟಡ ಕಾರ್ಮಿಕರನ್ನ ಕಾರ್ಡನ್ನು ಮಾಡಿಸ್ಬೋದು ಅಂತ ಹೇಳಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಆ ವಿಡಿಯೋ ಬಹಳ ಜನ ನೋಡಿದಿರಿ. ಅಂದ್ರೆ ನನಗನ್ನಿಸ್ತು ಅದು ಜನಕ್ಕೆ ರಿಕ್ವೈರ್ಮೆಂಟ್ ಇದೆ, ನಾನು ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಇನ್ನೊಂದು ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಆಲ್ರೆಡಿ ನಮ್ದು ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆ. ನಾವು ಇಲ್ಲಿ ಆಲ್ರೆಡಿ ಗಾರೆ ಕೆಲಸ ಮಾಡ್ಬೋದು, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ಬೋದು, ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಮಕ್ಕಳಿಗೇನಾದರೂ ಮದುವೆ ಆಯ್ತಂತಂದ್ರೆ ಆರ್ಥಿಕ ಸಹಾಯವನ್ನ ಇವತ್ತು ಕಟ್ಟಡ ಕಾರ್ಮಿಕರ ಇಲಾಖೆ ಆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ದಂಥವರಿಗೆ ಇವತ್ತು ಸಹಾಯಧನವನ್ನು ನೀಡ್ತಾ ಇದೆ. ಅದನ್ನ ಯಾವ ತರ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು. ಆಲ್ರೆಡಿ ಒಬ್ಬ ಮನುಷ್ಯನ ಕಾರ್ಡ್ ಇದೆ ಅಂತಂದ್ರೆ ಆ ವ್ಯಕ್ತಿ 1 ವರ್ಷ ಆಗಿರ್ಬೇಕು ಕಾರ್ಡ್ ಮಾಡಿಸ್ಬಿಟ್ಟು. 1 ವರ್ಷಕ್ಕಿಂತ ಹೆಚ್ಚಿನ ದಿನ ಆ ವ್ಯಕ್ತಿ ಏನಾದ್ರು ಕಾರ್ಡ್ ಮಾಡಿಸಿ ಅದನ್ನ ರನ್ನಿಂಗ್ ಇಟ್ಕೊಂಡಿದ್ದ ಅಂತಂದ್ರೆ, ಮದುವೆ ಆಗಿದೆ, ಮಗ ಇರ್ಬೋದು, ಮಗಳಿರ್ಬೋದು, ಯಾರಿಗಾದ್ರೂ ಸಹ ಆ ದುಡ್ಡನ್ನು ಅವ್ರು ಕ್ಲೈಮ್ ಮಾಡ್ಕೋಬಹುದು. ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವ ಅಂತಂದ್ರೆ, ಮೊದಲನೇದ್ದು ಕಟ್ಟಡ ಕಾರ್ಮಿಕರ ಕಾರ್ಡ್ ಇರಬೇಕು. ಅದಾದ್ಮೇಲೆ ಅವ್ರದ್ದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಇರಬೇಕು. ಆಮೇಲೆ ಅವರು ಸಬ್ ರಿಜಿಸ್ಟರ್ ಅಲ್ಲಿ ಅಂದ್ರೆ ವಿವಾಹವನ್ನ ನೋಂದಣಿ ಮಾಡ್ಕೊಂಡಿರ್ಬೇಕು. ಇದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ ಅವ್ರ ಬ್ಯಾಂಕ್ ಪಾಸ್ಬುಕ್, ಮತ್ತೆ ಆಧಾರ್ ಕಾರ್ಡು, ಮತ್ತೆ ಅವರು ಇವತ್ತು ಯಾವ ಕೆಲಸ ಮಾಡ್ತಾ ಇದಾರೆ ಮತ್ತೆ ಎಲ್ಲಿ ಅವರು ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಉದ್ಯೋಗ ಪ್ರಮಾಣ ಪತ್ರ ಅಂತ ಹೇಳಿ ಕರಿತೀವಿ. ಆ ಉದ್ಯೋಗ ಪ್ರಮಾಣ ಪತ್ರವನ್ನು ಸಹ ಅಲ್ಲಿ ಅವ್ರು ಹಾಜರುಪಡಿಸ್ಬೇಕು. ಆಮೇಲೆ ಒಂದು ಸ್ವಯಂ ದೃಢೀಕರಣ ಪತ್ರ ಅಂತ ಬರುತ್ತೆ. ಅಂದ್ರೆ ಅವ್ರ ಬಗ್ಗೆ ಅವ್ರು ಇವತ್ತು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಅವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರ ಮಾಹಿತಿಯನ್ನು ನೀಡಬೇಕಾಗತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ರೆ ಆನ್ಲೈನ್ ಸೆಂಟರ್ಗಳಲ್ಲಿ ಇದನ್ನ ಅಪ್ಲಿಕೇಶನ್ ಅನ್ನು ಹಾಕಬೇಕು. ಇದಾದ್ಮೇಲೆ ಸಂಬಂಧಪಟ್ಟಿರುವಂತಹ ಇಲಾಖೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಅದು ಅಪ್ಲಿಕೇಶನ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಹೋಗುತ್ತಾ. ಅದನ್ನ ವೆರಿಫಿಕೇಶನ್ ಮಾಡ್ತಾರ. ಇವತ್ತು ವಿಶೇಷವಾಗಿ ಯಾವ ತರ ವೆರಿಫಿಕೇಶನ್ ಮಾಡ್ತಾರ ಅಂತಂದ್ರೆ, ನಾನು ಕಟ್ಟಡ ಕಾರ್ಮಿಕರ ಕಾರ್ಡ್ ಮ್ಯಾರೇಜ್ ಸಹಾಯಧನಕ್ಕೆ ಅರ್ಜಿ ಹಾಕಿದ್ದೀನಿ ಅಂತಂದ್ರೆ ಸುಮಾರು 1 ತಿಂಗಳಿಂದ 45 ದಿವಸ ಅದು ಪ್ರೊಸೆಸ್ ಇರುತ್ತೆ. ಮೊದಲೆಲ್ಲ ಏನ್ ಮಾಡ್ತಿದ್ರು, ನಮ್ಮನ್ನ ಕಚೇರಿಗೆ ಕರೆಸ್ತಿದ್ರು, ಕಚೇರಿಗೆ ಹೋಗ್ತಿದ್ದೀವಿ, ಅಲ್ಲಿ ಅಪ್ರೂವಲ್ ಮಾಡೋದು, ಈ ತರ ಒಂದು ಪ್ರೊಸೀಜರ್ ಇತ್ತು. ಬಟ್ ಇವತ್ತು ಏನಾಗಿದೆ ಅಂತಂದ್ರೆ, ಸ್ವತಃ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೇ ಖುದ್ದಾಗಿ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ನಾವೇನಾದ್ರೂ ನಿಜವಾಗ್ಲೂ ಸಹ ಕಟ್ಟಡ ಕಾರ್ಮಿಕರ ಕೆಲಸ ಮಾಡೋರಾಗಿದ್ರೆ ನಮ್ಗೆ ಯಾವುದು ಭಯ ಇಲ್ಲ, ನಮ್ಗೇನು ಟೆನ್ಷನ್ ಇಲ್ಲ. ಇವತ್ತೇನಾದ್ರೂ ನಾವು ಬೇರೆ ಉದ್ಯೋಗ ಮಾಡ್ತಾ ಇದ್ದೀವಿ, ಆಜು ಮನೆಯವರು ಕಾರ್ಡ್ ಮಾಡಿಸಿದಾರ, ನಾವು ಬಾಜು ಮನೆಯವರು ಇದ್ದೀವಿ, ನಾವು ಕಾರ್ಡ್ ಮಾಡಿಸ್ತೀವಿ ಅಂತ ಏನಾದ್ರೂ ಕಾರ್ಡ್ ಮಾಡಿಸಿ ಈ ತರ ಅಪ್ಲಿಕೇಶನ್ ಹಾಕಿದ್ದೀವಿ ಅಂದ್ರೆ ಅದು ನಿಜವಾಗ್ಲೂ ಹೇಳ್ತೀನಿ, ಅಪ್ಲಿಕೇಶನ್ ರಿಜೆಕ್ಟ್. ನನ್ನ ಅನುಭವದಲ್ಲಿ ಬಹಳಷ್ಟು ಜನರ ಅಪ್ಲಿಕೇಶನ್ಗಳನ್ನು ನೋಡಿದ್ದೀನಿ, ಅವರು ರಿಜೆಕ್ಟ್ ಆದವರು ಸಹ ಇದ್ದಾರೆ. ಮತ್ತೆ ಎಷ್ಟೋ ಜನಕ್ಕೆ ಬಡವರಿಗೆ, ಈ ತರ ಉದ್ಯೋಗ ಮಾಡುವಂತವ್ರಿಗೆ, ಅವರಿಗೆ ಒಂದು ಮದುವೆ ಖರ್ಚಲ್ಲಿ ಅರ್ಧ ದುಡ್ಡು ಬಂದಂಗಾಗತ್ತೆ, ಅಷ್ಟು ಖುಷಿ ಆದಂತಹ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ. ಕಟ್ಟಡ ಕಾರ್ಮಿಕರ ಸಂಬಂಧಪಟ್ಟಿರುವಂತಹ ಯಾವುದೇ ಕೆಲಸ ಇರಲಿ ನಾವು ಕೆಲಸ ಮಾಡಿದ್ದೀವಿ, ಮತ್ತೆ ಫಲಾನುಭವಿಗಳಿಗೆ ಅದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ದೀವಿ. ಬಟ್ ಅದು ಜೆನ್ಯೂನ್ ಇದ್ದವರಿಗೆ ಯಾವ ಅವಶ್ಯಕತೆನೂ ಇಲ್ಲ, ಅವರಿಗೆ ಆಟೋಮೆಟಿಕ್ ಆಗಿ ಏನು ಬರಬೇಕು ಆ ಮೊತ್ತ ಅವ್ರಿಗೆ ಬಂದೇ ಬರುತ್ತೆ. ಹೀಗಾಗಿ ಆ ವ್ಯಕ್ತಿಗಳು ಮನೆಗೆ ಬಂದಾಗ ನಾವು ಅವರಿಗೆ ನಮ್ಮ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮಾಹಿತಿ ಏನಂತಂದ್ರೆ, ನಾವು ಉದ್ಯೋಗ ಪ್ರಮಾಣ ಪತ್ರದಲ್ಲಿ ಮತ್ತೆ ಸ್ವಯಂ ದೃಢೀಕರಣ ಪತ್ರದಲ್ಲಿ ಏನ್ ಬರ್ದಿರ್ತೇವಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನು ನೀಡಬೇಕು. ಅಂದ್ರೆ ಸತ್ಯಾಂಶವನ್ನು ನಾವು ಹೇಳಬೇಕು. ನಾವೇನಾದ್ರೂ ನಿಜವಾಗ್ಲೂ ಅದೇ ಕೆಲಸ ಮಾಡೋರಾಗಿದ್ದೀವಿ ಅಂತಂದ್ರೆ ನಮ್ಗೆ ಯಾವ್ದು ಟೆನ್ಷನ್ ಇಲ್ಲ. ನಮ್ಗೆ ಅದ ದುಡ್ಡು ಅವರು ಮನೆಗೆ ಬಂದ ಮೇಲೆ ಅದನ್ನು ವೆರಿಫಿಕೇಶನ್ ಮಾಡಿಬಿಟ್ಟು ಅಪ್ರೂವಲ್ ಕೊಡ್ತಾರೆ. ಅದೇನಾದ್ರೂ ಅಪ್ರೂವಲ್ ಆಯ್ತು ಅಂತಂದ್ರೆ
ಆ ಕಟ್ಟಡ ಕಾರ್ಮಿಕರಿಗೆ ಎಷ್ಟು ದುಡ್ಡು ಬರುತ್ತೆ ಅಂತಂದ್ರೆ ಇವತ್ತಿನ ಮಾಹಿತಿ ಪ್ರಕಾರ 60,000 ರೂಪಾಯಿ ಅವ್ರ ಕುಟುಂಬಕ್ಕೆ ಒಂದು ಸಹಾಯಧನ ಬರುತ್ತೆ. ಈ ಸಹಾಯಧನ ಹೆಂಗಿರುತ್ತೆ ಅಂತಂದ್ರೆ ಅಪ್ರೂವಲ್ ಕೊಟ್ಟ ಮೇಲೆ ಇಮಿಡಿಯೇಟ್ ಬರಂಗಿಲ್ಲ, ಇದಕ್ಕೆ ಒಂದಿಷ್ಟು ದಿನ ಪ್ರೊಸೀಜರ್ ಇರುತ್ತೆ. ಆಮೇಲೆ ಆ ದುಡ್ಡು ನೇರವಾಗಿ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಬ್ಯಾಂಕ್ ಪಾಸ್ಬುಕ್ಗೆ ಜಮಾ ಆಗುತ್ತೆ. ಓಕೆ, ಅದು ಸಹ ಬಹಳ ಇಂಪಾರ್ಟೆಂಟು. ಎಷ್ಟೋ ಜನರ ಆಧಾರ್ ಕಾರ್ಡ್ ಸೀಡಿಂಗ್ ಯಾವ ಬ್ಯಾಂಕ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ. ಅದನ್ನು ಸಹ ನೀವು ಆನ್ಲೈನ್ ಸೆಂಟರ್ಗಳಲ್ಲಿ ಚೆಕ್ ಮಾಡ್ಕೋಬೇಕು. ಮತ್ತೆ DBT ಮುಖಾಂತರ ದುಡ್ಡು ಬರುತ್ತೆ. ಸರ್ಕಾರದಿಂದ ಯಾವುದೇ ಒಂದು ಪೈಸಾ ದುಡ್ಡು ಬಂದರೂ ಸಹ ಅದು DBT ಮುಖಾಂತರನೇ ಬರುತ್ತೆ. ನೇರವಾಗಿ ನಾವು ಲೇಬರ್ ಕಾರ್ಡಿಗೆ ಬ್ಯಾಂಕ್ ಪಾಸ್ಬುಕ್ ಒಂದು ಕೊಟ್ಟಿದ್ದೀವಿ, ಅದಕ್ಕೆ ದುಡ್ಡು ಬಂದಿಲ್ಲ, ಬೇರೆ ಬ್ಯಾಂಕಿಗೆ ಬಂದಿದೆ ಅಂತಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಬ್ಯಾಂಕು ಬೇರೆ ಬ್ಯಾಂಕ್ ಇದೆ ಅಂತ ಅರ್ಥ. ಹೌದಾ? ಹೀಗಾಗಿ ನಮ್ಮ ದುಡ್ಡು ಏನಿರುತ್ತೆ ಅಂತಂದ್ರೆ ನಮ್ಮ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಇರುತ್ತಲ್ಲ ಆ ಅಕೌಂಟಿಗೆ ಜಮಾ ಆಗುತ್ತೆ. ಬಹಳಷ್ಟು ಜನ ಬಡವರು, ಬಹಳ ಜನ ದೂರದಿಂದ ಸುಮಾರು 30-40 ಕಿಲೋಮೀಟರ್ದಿಂದ ನಮ್ಮ ಹತ್ರ ಬಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಎಷ್ಟೋ ಜನಕ್ಕೆ ಆ ಸರ್ಕಾರದ ಸವಲತ್ತುಗಳನ್ನ ನೀಡುವಲ್ಲಿ ನಾವು ಬಹಳ ಯಶಸ್ವಿಯಾಗಿದ್ದೀವಿ. ನನಗಿದು ಬಹಳ ಖುಷಿ ಏನಂತಂದ್ರೆ ಆ ಜನರಿಗೆ 60,000 ದುಡ್ಡು ಬಂದಾಗ ಆ ಮುಖದಲ್ಲಿರುವಂತಹ ಖುಷಿ ನೋಡಿದ್ರೆ ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಈ ಉದ್ಯೋಗ ಮಾಡಕದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋಂತಷ್ಟು ನಮಗೆ ಖುಷಿ ಆಗ್ತದೆ. ಹೀಗಾಗಿ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ದಯವಿಟ್ಟು ನೀವು ಕೇಳ್ರಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಏನಾದರೂ ಡೌಟ್ಸ್ ಇದ್ರೆ ಹಾಕ್ರಿ. ನೆಕ್ಸ್ಟ್ ಮತ್ತೆ ನಮ್ಮ ವಿಡಿಯೋಗಳು ಹೀಗೆ ಬರ್ತಾ ಇರ್ತಾವ. ನಾವೇನೋ ವಿಡಿಯೋ ಮಾಡಿದ್ರು ಸಹ ನಾವು ನಿಮಗೆ ಯಾವತ್ತೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಕೇಳಂಗಿಲ್ಲ. ವಿಷಯವನ್ನ ತಿಳ್ಕೊಳ್ರಿ, ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ರಿ. ಮತ್ತೆ ನಿಮ್ಗೇನು ಸರಿ ಅನ್ಸತ್ತ ಅದನ್ನ ಒಂದು ಸಾಲಲ್ಲಿ ಬರದಾಕ್ರಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.